ಮಕ್ಕಳೊಂದಿಗೆ ತುಂಗಾ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮಹಿಳೆ ಹಾಗೂ ಒಂದು ಮಗುವಿನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಇನ್ನು ಅಗ್ನಿಶಾಮಕ ದಳ ಸ್ಥಳೀಯರಿಂದ ಇಬ್ಬರು ಮಕ್ಕಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೂವರು ಮಕ್ಕಳೊಂದಿಗೆ ತುಂಗಾ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮಹಿಳೆ ಹಾಗೂ ಒಂದು ಮಗುವಿನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಇನ್ನು ಇಬ್ಬರು ಮಕ್ಕಳಿಗಾಗಿ ಅಗ್ನಿಶಾಮಕ ದಳ ಹಾಗೆ ಸ್ಥಳೀಯರು ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ತನ್ನ ಮೂವರು ಮಕ್ಕಳೊಂದಿಗೆ ನದಿಗೆ ಹಾರಿದ್ದ ಮಹಿಳೆಯ ರಕ್ಷಣೆ ಮಾಡಿದ್ದಾರೆ. ಹೊಸೂರು ಗ್ರಾಮದ ನಿವಾಸಿ ಭವಾನಿ ನದಿಗೆ ಹಾರಿರುವ ಮಹಿಳೆ. ಚಿತ್ರದುರ್ಗ ತಾಲೂಕು ಹೊಸೂರು ಗ್ರಾಮದ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿರೋದು. ಅರಕೇಶ್ವರ ದೇವಾಲಯದ ಹಿಂಭಾಗದಿಂದ ತುಂಗಾ ನದಿಗೆ ಹಾರಿದ್ದಾರೆ ಮಹಿಳೆ. ಸ್ಥಳೀಯರಿಂದ ಮಹಿಳೆ ಭವಾನಿ ಹಾಗೂ 11 ತಿಂಗಳ ಮಗುವಿನ ರಕ್ಷಣೆ ಆಗಿದೆ. ಇನ್ನು ಇಬ್ಬರು ಹೆಣ್ಣು ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತ ಆಗ್ತಿದೆ. ಸಾನ್ವಿಕಾ 6 ವರ್ಷ, ತನ್ವಿಕಾ 4 ವರ್ಷ ತುಂಗಾ ನದಿಯಲ್ಲಿ ನಾಪತ್ತೆ ಆಗಿರುವ ಮಕ್ಕಳು. ಭವಾನಿ ಅನ್ನೊಬ್ರು ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಮ್ಮ ಮೂವರು ಹೆಣ್ಣು ಮಕ್ಕಳ ಒಟ್ಟಿಗೆ ಮೂವರು ಕೂಡ ಚಿಕ್ಕ ಚಿಕ್ಕ ಹೆಣ್ಮಕ್ಳು. ಇನ್ನು ಯಾವೊಂದು ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಆದರೆ ತುಂಗಾ ನದಿಗೆ ಹಾರಿದ್ದಾರೆ. ಆಗ ಸ್ಥಳೀಯರಿಂದ ಆ ಮಹಿಳೆ ಹಾಗೂ ಆಕೆಯ ಕೊನೆ ಮಗು ಚಿಕ್ಕ ಮಗು 11 ತಿಂಗಳ ಮಗುವಿನ ರಕ್ಷಣೆ ಆಗಿದೆ. ಇನ್ನುಳಿದ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಅಲ್ಲಿ ಬಂದಿದ್ದಾರೆ. ಸ್ಥಳೀಯರು ಕೂಡ ಆ ಒಂದು ಶೋಧ ಕಾರ್ಯದಲ್ಲಿ ಇದ್ದಾರೆ. ಇಬ್ಬರು ಹೆಣ್ಮಕ್ಳು ಸಾನ್ವಿಕಾ 6 ವರ್ಷ, ತನ್ವಿಕಾ 4 ವರ್ಷ ತುಂಗಾ ನದಿಯಲ್ಲಿ ನಾಪತ್ತೆ ಆಗಿದ್ದಾರೆ. ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಿದೆ. ಆರೂವರೆ ಸುಮಾರು ಶಿವಮೊಗ್ಗ ಹೋಗ್ತಾ ಇದ್ದೆ. ಒಳ್ಳೆ ಬಸ್ ಸ್ಟಾಪ್ ಹತ್ರ ರೈಲ್ವೆ ಗೇಟಲ್ಲಿ ಲೇಡೀಸ್ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಬ್ರದರು ಅಲ್ಲೇ ಇದ್ದರು. ಅವರು ಮುಂದೆ ಹೋದರು, ನಾನು ಅವ್ರ ಹಿಂದೆ ಹೋದೆ. ಏನಾಯಿತು ಅಂತ ಕೇಳೋಷ್ಟಲ್ಲಿ ಆ ಲೇಡೀಸು ಮುಂದೆ ಹೋಗ್ತಾನೆ ಪಾಪುನ 2 ನೀರಲ್ಲಿ ಎಸೆದ್ಬಿಟ್ರು. ತಕ್ಷಣ ನಾವೇನು ಮಾಡಿದ್ವಿ, ನಾವು ಹಿಂದೆನೇ ಹಾರಿದ್ವಿ. ನಾನು ನಮ್ಮ ಬ್ರದರ್ ಇಬ್ಬರು ಹಿಂದೆನೇ ಹಾರಿದ್ವಿ. ಹಿಂದೆ ಹಾರಿದ ತಕ್ಷಣವೇ 2 ಪಾಪು ಮುಂದೆ ಫಸ್ಟೇ ಎಸೆದ್ಬಿಟ್ರು. 2 ಪಾಪು ತೇಲ್ಕೊಂಡು ಹೋಗ್ಬಿಡ್ತು, ಕೈ ಸಿಗಲಿಲ್ಲ. ಅದು ಲಾಸ್ಟಿಗೆ ಇವರು ಲೇಡೀಸು ಮತ್ತು ಪಾಪು ಒಂದು 6 ತಿಂಗಳ ಒಂದು 8 ತಿಂಗಳ ಪಾಪು ಅನಿಸುತ್ತೆ. ಅದು ಪಾಪು ನೀರು ಕುಡಿದ್ಬಿಟ್ಟಿತ್ತು. ಹೋಗಿ ಕೆಳಗೆ ಹಾರಿ ಹೋಗಿ ಸೈಡಿಗೆ ದಡಕ್ಕೆ ಕರ್ಕೊಂಬಂದು. ಇಲ್ಲ, ಸಣ್ಣ ಮಕ್ಕಳು. ಅವರು ದುರ್ಗಾ ಅಂತೆ. 3 ಮಕ್ಕಳು, ಒಬ್ಬರು ತಾಯಿ. 2 ಪಾಪುನ ಎಸೆದ್ಬಿಟ್ಲು. ಇನ್ಸು ಬೇಜಾರಾಗ್ಬಿಡ್ತು. ರೈಲ್ವೆ ಬ್ರಿಡ್ಜ್ ಮೇಲಿಂದಾನೆ ಹಾರಿರೋದು. ಅವರು ಕೂಗ್ತಾನೆ ಇದ್ವಿ ಹಿಂದ್ಗಡೆಯಿಂದ, ಅಕ್ಕ ಏನಾಯ್ತು ನಿಂತ್ಕೊಳ್ರಿ ಇಗೋ ಅಂತ ಹೇಳಿದ್ರು. ಅವರು ಏನೂ ಕೇಳಲೇ ಇಲ್ಲ, ಸೀದಾ ಹಾರಿದ್ದೆ ಕೆಳಗೆ. ಅವರಿಂದನೇ ನಾವು ಹಾರಿದ್ದು. ಅವು ಮುಂಚೆ ತೇಳ್ಕೊಂಡು ಹೋಗ್ಬಿಟ್ಟು 1 ವರ್ಷದ ಮಕ್ಕಳಿರೋ, 1-2 ವರ್ಷ ಮಕ್ಕಳಿರ್ಬೋದು. 2 ಸ್ವಲ್ಪ ದೊಡ್ಡವೇ ಇದ್ದಾವೆ. ಅದು ಸಣ್ಣ ಪಾಪು ಮಾತ್ರ ಕೈಯಲ್ಲೇ ಇಟ್ಕೊಂಡಿತ್ತು ಇನ್ಸು. ನಮಗೊಂದು 8:15 ಗೊತ್ತಾ ಸರ್, ನಾನೊಂದು ಬಾಡಿಗೆ ಹೋಗಿದ್ದೆ. ಅವ್ರ ಅಣ್ಣ ಇಮಿಡಿಯೇಟ್ಲಿ ಫೋನ್ ಮಾಡಿ ನಮ್ಮ ತಂಗಿಯನ್ನ ಮೇಲೆ ಹೊಳೆಯಿಂದ ಹಾರಿಯಳಂತೆ, ಸ್ವಲ್ಪ ಬೇಗ ನೋಡು ಅಂತ ಹೇಳೋಷ್ಟೊತ್ತಿಗೆ ನಾವು ಬರೋಕ್ಕಾಗಲಿಲ್ಲ. ಅಲ್ಲಷ್ಟೊತ್ತಿಗೆ ನಾವು ಬರೋಷ್ಟೊತ್ತಿಗೆ ಒಂದು ಇಬ್ಬರು ಕಾಪಾಡಿರೋ ತಾಯಿ ಮಗುಗೆ. ಇನ್ನು ಇಬ್ಬರು ಮಾಡೋಕ್ಕಾಗಲಿಲ್ಲ, ಭಾರಿ ನೀರು ಪ್ರೆಷರಲ್ಲಿ ಇರೋದ್ರಿಂದ. ಏನೋ ಮೋಸ್ಟ್ಲಿ ಗಂಡ ಹೆಂಡತಿ ಜಗಳ ಇರ್ಬೋದು ಅನ್ಸುತ್ತೆ. ಅವ್ರ ಅಣ್ಣ ಬಂದಮೇಲೆ ಎಲ್ಲ ಗೊತ್ತಾಗ್ಬೋದು. ಅವ್ರ ಊರು ತಾಯಿ ಊರು ದುರ್ಗದ ಹತ್ರ ಐನಳ್ಳಿ ಕುರುಬರಟ್ಟಿ ಅಂತ. ಇಲ್ಲಿ ಆಲ್ಮೋಸ್ಟ್ ಸವಳಂಗದಲ್ಲಿ ಬಾಡಿಗೆ ಮನೇಲಿ ಇದ್ದರು, ಗಂಡನ ಮನೇಲಿ. ಇಲ್ಲೇ ವರ್ಕ್ ಮಾಡ್ತಾಯಿದ್ರು JCB ಆಪ್ರೇಟ್ರ್ ಅವರು. ಇದ್ದಕ್ಕಿದ್ದಂಗೆ ಆಗಿದೆ, ಗೊತ್ತಿಲ್ಲ, ನೋಡಬೇಕು. ಒಂದು ಪಾಪು 1 ವರ್ಷ 2 ತಿಂಗಳು, ಇನ್ನೊಂದು 3 ವರ್ಷ ಇರ್ಬೋದು. 2 ಹೆಣ್ಮಕ್ಳು, 2 ಹೆಣ್ಮಕ್ಳು 1 ಗಂಡು ಮಕ್ಕಳು ಇರ್ಬೋದು ಅನ್ಸುತ್ತೆ ಸರ್. ಗಂಡ ಹೆಂಡ್ತಿದ್ದೀರ ಫ್ಯಾಮಿಲಿ ವಿಚಾರದಲ್ಲಿ ಆಗಿರಲ್ಲ, ಗಂಡ ಹೆಂಡ್ತಿದ್ದು ಏನಾರು ಆಗಿರ್ಬೋದು ಅಂತ ನಮ್ಮ ಹಂಚಿಕೆ. ಅವ್ರ ಅಣ್ಣ ಬಂದಮೇಲೆ ಎಲ್ಲ ಗೊತ್ತಾಗ್ಬೋದು. ನಾನು ಏನು ಹೇಳ್ಕೊಂಡಿಲ್ಲ ಸರ್, ಅಷ್ಟೇನು ಕಾಂಟ್ಯಾಕ್ಟಲ್ಲಿ ಇಲ್ಲ, ದೂರ ಸಂಬಂಧ, ಅವಾಗ ಬಂದೋಗೋದು ಅಷ್ಟೇ. ಅವ್ರ ಅಣ್ಣ ಬಂದಮೇಲೆ ಎಲ್ಲ ಗೊತ್ತಾಗ. ಈ ಸವಳಂಗದಲ್ಲಿ ಬಾಡಿಗೆ ಮನೆ ಇದ್ರು. ಅವ್ರ ಸ್ವಂತ ಊರು ದುರ್ಗ ಐನಳ್ಳಿ ಕುರುಬರಟ್ಟಿ. ಚಿತ್ರದುರ್ಗ ಹುಡ್ಕೊಡ್ರಿ ಸರ್. ಚಿತ್ರದುರ್ಗ ಸರ್. 2 ಮಕ್ಳು ಹುಡ್ಕೊಡ್ರಿ ಸರ್. ಕಾಲ್ ಮುಗಿತೀನಿ ಸರ್. ಹಿಡಿದಿದ್ದಾರೆ. ಈಗ ಮಗು ಸಿಕ್ಕರೆ ಯೋಗ
2 ಮಕ್ಕಳಿದೆ ಸರ್. ಏ ಹೋಗ್ರಿ ಹೋಗೋ ಸರ್, 2 ಮಕ್ಕಳು ಸರ್. ಎಲ್ಲರೂ ಕುತ್ಕೊಂಡಿದ್ದಾರೆ ಅಭಿವೃದ್ಧಿ ಎಲ್ಲ ತೆಗಿತಲ್ಲ ಅಲ್ಲಮ್ಮ ಇನ್ನಿಬ್ರು ಮಕ್ಕಳು ಸರ್ ವಿಡಿಯೋ ಎಲ್ಲ ಮಾಡ್ಬಿಡ್ತಾರೆ ಚೆನ್ನಾಗಿದೆ ಏನೋ ಅಂತ ಕೇಳಿದ್ನಲ್ಲ ನನ್ನೆರಡು ಪಾಪ ಹುಡ್ಕೊಡ್ರಿ ಸರ್. ಎಲ್ಲಿಂದ ಬಂದಿಲ್ಲ ಸಾವಾಗಿತ್ತು